ಇದು ನಿನ್ನೆ ಉತ್ತರ ಭಾರತದ ಸಂಸದರು ಒಂದು ಕಾರ್ಯಾಗಾರವನ್ನ ಬೆಂಗಳೂರಿನ ಖಾಸಗಿ ಹೋಟೆಲಲ್ಲಿ ನಡೆಸ್ತಾ ಇದ್ರು. ಸೊ ಹಿಂದಿ ಹೇರಿಕೆಗೆ ಇವರು ಒಂದು ಕಾರ್ಯಾಗಾರವನ್ನ ಸೆಮಿನಾರ್ ಅನ್ನು ನಡೆಸುತ್ತಿದ್ದಾರೆ ಅಂತ ಹೇಳಿ ಕರವೇ ಕಾರ್ಯಕರ್ತರು ಆ ಹೋಟೆಲ್ಗೆ ನುಗ್ಗಿ ದಾಂಧಲಿಯನ್ನ ಮಾಡಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ 41 ಕಾರ್ಯಕರ್ತರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಈಗ ಅವರ ಬಂಧನಕ್ಕೆ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ರೊಚ್ಚಿಗೆದ್ದಿದ್ದಾರೆ. ಇಲ್ಲ ಸಲ್ಲದ ಕೇಸ್ ಹಾಕಿದ್ದಾರೆ. 13 ಹೆಣ್ಮಕ್ಕಳನ್ನ ಅರೆಸ್ಟ್ ಮಾಡಿದ್ದಾರೆ. ಇದು ದೊಡ್ಡ ಮಟ್ಟದ ಷಡ್ಯಂತ್ರ ನಮ್ಮ ಕಾರ್ಯಕರ್ತರ ವಿರುದ್ಧ ಮಾಡ್ತಿದ್ದಾರೆ ಅಂತ ಹೇಳಿ ಅವರು ಆರೋಪವನ್ನು ಮಾಡ್ತಿದ್ದಾರೆ. ಇನ್ನು ನಾಳೆಯಿಂದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೇವೆ, ರಾಜ್ಯಾದ್ಯಂತ ಈ ಹೋರಾಟ ಇರುತ್ತೆ ಅಂತ ಹೇಳಿ ಕರವೇ ಅಧ್ಯಕ್ಷ ನಾರಾಯಣಗೌಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಇವತ್ತೇನು 41 ಜನ ಜೈಲಿಗೆ ಹೋಗಿದ್ದಾರೆ. ಆ ಕುಟುಂಬಸ್ಥರು ಯಾರು ಭಯ ಬೀಳಂಗಿಲ್ಲ. ಕರ್ನಾಟಕದಲ್ಲಿ ರಾಜಕಾರಣಿಗಳು ಮಾಡಬಾರ್ದು ಮಾಡಿ ಸರ್ಕಾರದ ಹಣ ಲೂಟಿ ಮಾಡಿ ಆಸ್ತಿ ಲೂಟಿ ಮಾಡಿ ಮಾಡಬಾರ್ದ ಕೆಲಸ ಮಾಡಿ ಜೈಲಿಗೆ ಹೋಗ್ತಾರಲ್ಲ, ಅವರಿಗೆ ಹಂಚಿಕೆ ಇಲ್ಲದೆ ಹೋದ ಮೇಲೆ ನನ್ನ ಭಾಷೆ ನನ್ನ ನಾಡು ನನ್ನ ಜನ ಅಂತ ಹೇಳಿ ಹೋರಾಟ ಮಾಡಿ ಜೈಲಿಗೆ ಹೋಗುವಂಥ ಆ ಹೋರಾಟಗಾರರ ಕುಟುಂಬ ನೀವು ಯಾವತ್ತೂ ಸೊರಗಬಾರ್ದು, ಎದುರಬಾರ್ದು, ಹಂಜಬಾರ್ದು. ಯಾಕೆಂದರೆ ನಿಮ್ಮ ಮಗ ಹೋಗಿರೋದು ಕನ್ನಡದ ನಾಡಿಗಾಗಿ ಕನ್ನಡದ ಭಾಷೆಗಾಗಿ ಹೋರಾಟ ಮಾಡಿ ಜೈಲಿಗೆ ಹೋಗಿದ್ದಾರೆ. ಹಾಗಾಗಿ ಕರವೇ ಕಾರ್ಯಕರ್ತರಿಗೆ ಹೇಳ್ತೀನಿ ನಾನು, ಬುಗ್ಗಿಲೆದ್ದು ನಿಲ್ಲಿ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಬೀದಿಗೆ ಇಳಿದು ಪ್ರತಿಭಟಿಸೋದು ಕಲೀರಿ. ಯಾರಿಗೂ ಎದುರಬೇಡಿ, ಯಾರಿಗೂ ಹಂಜಬೇಡ್ರಿ. ಇವ್ರು 100 ಸಲ ಜೈಲಿಗೆ ಕಳಿಸಿರು, 100 ಕೇಸ್ ಹಾಕಿರು ಸಹ ನೀವು ಹಂಜುವಂಥ ಪ್ರಶ್ನೆನೇ ಇಲ್ಲ. ಅದಕ್ಕಾಗಿ ನಾನು ಹೇಳ್ತಾ ಇರ್ತೀನಿ ನನ್ನ ಕಾರ್ಯಕರ್ತರಿಗೆ, ನೀವು ಕನ್ನಡದ ನಾಡು ನುಡಿಗಾಗಿ ಜೈಲಿಗೆ ಹೋದರೆ ಒಮ್ಮೆ ಹೋದರೆ ಸಿಂಗಲ್ ಸ್ಟಾರು, 2 ಸಲ ಜೈಲಿಗೆ ಹೋದರೆ ಡಬಲ್ ಸ್ಟಾರು, 3 ಸಲ ಜೈಲಿಗೆ ಹೋದರೆ ತ್ರಿಬಲ್ ಸ್ಟಾರು ಅಂತ ಆಗಾಗ ನನ್ನ ಕಾರ್ಯಕರ್ತರಿಗೆ ನಾನು ಹೇಳ್ತಾ ಇರ್ತೀನಿ. ಹಂಗಿರುವಾಗ ನೀವು ಜೈಲು ಕೇಸು ಪೊಲೀಸು ವ್ಯವಸ್ಥೆ ಎದುರಬಾರ್ದು, ಬೀದಿಗಿಳಿದು ಪ್ರತಿಭಟಿಸುವಂಥ ಶಕ್ತಿ ನಿಮಗೆ ಬರಲಿ. ನಾನು ನನ್ನ ಕರವೇ ಕುಟುಂಬದವರಿಗೆ ಎಲ್ಲರಿಗೂ ಹೇಳ್ತೀವಿ, ನಿಮ್ಮ ಮಕ್ಕಳು ನಾಡು ನುಡಿಗಾಗಿ ಹೋರಾಟ ಮಾಡಿ ಜೈಲಿಗೆ ಹೋದರೆ ನೀವ್ಯಾರು ಅಂಜಬಾರ್ದು ಅಂತ ಹೇಳಿ ಕರೆ ಕೊಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.